ನೋಡಿ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾತಕ್ಕೋಸ್ಕರ ಈ ಸಾವುಗಳಾಗ್ತಾ ಇದೆ ಅಂತಕ್ಕಂಥ ಕನ್ಕ್ಲೂಷನ್ಗೆ ಬರೋಕ್ಕಾಗ್ತಿಲ್ಲ. ಇಲ್ಲಿ ತನಕ ಒಟ್ಟು 6 ಸಾವಾಗಿದೆ, 5 ಅಲ್ಲ. ಬಳ್ಳಾರಿಯಲ್ಲಿ ಬಾಣಂತಿ ಸುಮಯ್ಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿ ಬಿಡುಗಡೆ ಮಾಡಿದೆ ಆರೋಗ್ಯ ಇಲಾಖೆ. ಪ್ರಾಥಮಿಕ ಮಾಹಿತಿ, ಕಳಪೆ ದ್ರಾವಣ ಬಳಕೆಯ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ. IV ರಿಂಗರ್ ಲ್ಯಾಕ್ಟೇಟ್, ಬಾಣಂತಿ ಅನಾರೋಗ್ಯ ಸಮಸ್ಯೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಕೋಮಾರ್ಬಿಡ್ ಅವರು ಅಂತ ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೂತ್ರಪಿಂಡ ವೈಫಲ್ಯ, ರಕ್ತಹೀನತೆಯಿಂದ ಬಳಲ್ತಾ ಇದ್ದ ಬಗ್ಗೆ ವರದಿಯಾಗಿದೆ. 17 ಬಾರಿ ಬಾಣಂತಿಗೆ ಡಯಾಲಿಸಿಸ್ ಮಾಡಲಾಗಿತ್ತು ಅಂತ ಉಲ್ಲೇಖ. ಯಾಕೆಂದರೆ ಡಯಾಲಿಸಿಸ್ ಮಾಡೋದಾದರೆ ಕಿಡ್ನಿ ಫೇಲ್ಯೂರ್ ಆಗಿತ್ತಾ? 17 ಬಾರಿ ಡಯಾಲಿಸಿಸ್ ಮಾಡಿದ್ದೀವಿ ಅಂತಂದರೆ ಕಿಡ್ನಿ ಫೇಲ್ಯೂರ್ ಆಗಿರಬೇಕು. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ. ಹೆಂಗೆ ಇದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆ IV ರಿಂಗರ್ ಲ್ಯಾಕ್ಟೇಟ್ ಬಳಕೆ ಬಗ್ಗೆ ಎಲ್ಲೂ ಅವ್ರು ಹೇಳಿಲ್ಲ. ಪುನಃ ಅದನ್ನು ಬಳಕೆ ಮಾಡಿದ್ರಾ ಇಲ್ವಾ ಅಂತ. ಸರ್ಕಾರ ಈಗ ಅದನ್ನು ಬಳಸಬೇಡಿ ಅಂತ ಆಲ್ರೆಡಿ ಹೇಳಿದೆ. ಹೇಳಿದ್ರೂ ಬಳಕೆ ಮಾಡಿದ್ರಾ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಂಡ್ವಿ. ಪವಿತ್ರ, ಈಗ ಪ್ರಾಥಮಿಕ ವರದಿ ಏನು ರಿಲೀಸ್ ಆಗಿದೆ, ಸಾವಿಗೆ ಏನು ಕಾರಣ ಕೊಡ್ತಾ ಇದ್ದಾರೆ ಇವರು ಅಂತ? ಸಾವಿನ ಪ್ರಾಥಮಿಕ ವರದಿಯನ್ನ ಇಲಾಖೆ ಬಿಡುಗಡೆ ಮಾಡಿದೆ. ಅದರಲ್ಲಿ ಎಲ್ಲೂ ಕೂಡ IV ದ್ರಾವಣದ ಬಗ್ಗೆ, ಕಳಪೆ IV ದ್ರಾವಣದ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಈಗ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು ಇದೇ ಕಾರಣಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾರೆ ಅಂತ. ಆದ್ರೆ ಆರೋಗ್ಯ ಇಲಾಖೆ ಬೇರೆದ್ದೇ ಹೇಳ್ತಾ ಇದೆ. ಆಕೆಯ ಅನಾರೋಗ್ಯ ಏನಿತ್ತು, ಒಂದು ರಕ್ತಹೀನತೆಯಿಂದ ಆರಂಭಿಕ ಹಂತದಲ್ಲಿ ಬಳಲಿರ್ತಾರೆ, ಅದಾದ ಬಳಿಕ ಆಸ್ಪತ್ರೆಗೆ ಸೇರಿರ್ತಾರೆ, ICU ನಲ್ಲೂ ಕೂಡ ದಾಖಲಾಗಿರ್ತಾರೆ. ಅದಾದ ಬಳಿಕ ಆಕೆಯ ಬ್ಲಡ್ ಕೌಂಟ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಡಯಾಲಿಸಿಸ್, ಮೂತ್ರಪಿಂಡದ ಸಮಸ್ಯೆಗಳು ಕೂಡ ಆಕೆಗೆ ಕಾಡತೊಡಗುತ್ತವೆ. ವೆಂಟಿಲೇಷನ್ ಅಲ್ಲೂ ಕೂಡ ಇದ್ರು, ICU ನಲ್ಲಿ ಬಳಿಕ ವೆಂಟಿಲೇಷನ್ ಅಲ್ಲಿದ್ರು. ಅದಾದ ಬಳಿಕ BP ಕೂಡ ವೇರಿಯೇಷನ್ ಆಗುತ್ತೆ. ಜೊತೆಗೆ ಅದಾದ ಬಳಿಕ ಕಾರ್ಡಿಯಾಕ್ ಅರೆಸ್ಟ್ ನಿಂದ, ಜ್ವರದಿಂದ ಬಳಲಿದ ಬಳಿಕ ಕಾರ್ಡಿಯಾಕ್ ಅರೆಸ್ಟ್ ನಿಂದ ಆಕೆ ಸಾವನ್ನಪ್ತಾರೆ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ಕೂಡ ಕೊಡ್ತಾರೆ. ಎಲ್ಲೂ ಕೂಡ ದ್ರಾವಣದ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಸೊ ಬಹುಶಃ ಇದನ್ನ ಕುಟುಂಬಸ್ಥರೇ ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ಅದರಲ್ಲಿ ಮೆನ್ಷನ್ ಮಾಡಿದಂತಹ ಪ್ರಕಾರ 17 ಬಾರಿ ಆಕೆಗೆ ಡಯಾಲಿಸಿಸ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮುಂಚೆ ಆಕೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರ, ಅಥವಾ ಆಸ್ಪತ್ರೆಗೆ ಸೇರಿದ ಬಳಿಕ ಆಕೆಗೆ ಆ ರೀತಿಯ ತೊಂದರೆಗಳು ಎದುರಾದ್ವಾ? ಯಾಕಂದ್ರೆ ಈ ಹಿಂದಿನ ಒಂದು ಕೇಸಸ್ ಗಳನ್ನ, ಬಾಣಂತಿಯರ ಸಾವಿನ ಪ್ರಕರಣದ ಕೇಸಸ್ ಗಳನ್ನ ತೆಗೆದುಕೊಂಡ್ರೆ, ಆ ದ್ರಾವಣವನ್ನ ಕೊಟ್ಟ ಬಳಿಕ ಬಹುತೇಕರಿಗೆ ಅಂಗಾಂಗ ವೈಫಲ್ಯಗಳು ಅಥವಾ ಅಂಗಾಂಗ ಬೇರೆ ಬೇರೆ ಸಮಸ್ಯೆಗಳು ಕಾಣತೊಡಗಿದ್ವು. ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ ಆಗಿರುವಂತಹ ರೀಸನ್ ಏನು ಅನ್ನುವಂಥದ್ದು ನೋಡ್ಬೇಕು. ಆದ್ರೆ ಆರೋಗ್ಯ ಇಲಾಖೆ ತರಾತುರಿಯಲ್ಲಿ ಈ ವರದಿಯನ್ನ ಬಿಡುಗಡೆ ಮಾಡ್ತಾ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಸಾವಿನ ಬಗ್ಗೆ ಸಾಕಷ್ಟು ತನಿಖೆಗಳಾಗ್ಬೇಕು ಅಥವಾ ಬೇರೆ ಬೇರೆ ವರದಿಯನ್ನ ಪಡ್ಕೋಬೇಕು. ಏಕಾಏಕಿ ಈ ವರದಿಯನ್ನ ಬಿಡುಗಡೆ ಮಾಡಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕಾರಣ ಆಗಿದೆ. ರೈಟ್ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.